ಅಂದರೆ ಕನ್ನಡ ಮಾಧ್ಯಮ ಶಾಲೆಗಳನ್ನೆಲ್ಲ ಮುಚ್ಚುತ್ತಾ ಇದ್ದಾರೆ. ಕನ್ನಡ ಶಾಲೆಗಳು ಫಸ್ಟು ತೆರಿಬೇಕು, ಮತ್ತೆ ಓಪನ್ ಆಗಬೇಕು. ಕನ್ನಡ ಪರ ಸಂಘದ ಕಡೆ ಓಡಾಡುವಂಥವ್ರ ಮೇಲೆ ತುಂಬ ಕೇಸ್ಗಳಿದೆ. ಕನ್ನಡದ ಪರ ಸಂಘಟನೆ ಮೇಲೆ ಏನು ಕೇಸ್ ಇದೆ ಅದೆಲ್ಲ ಡಿಲೀಟ್ ಮಾಡಿಸಿದ್ರೆ ನೋಡಿ, ಮತ್ತೆ ಕನ್ನಡದವರು ಯಾವತ್ತಿದ್ರೂ ಹುಲಿನೇ. ಫಸ್ಟ್ ಸರ್ಕಾರದವರು ಸಪೋರ್ಟ್ ಕೊಡಬೇಕು. ಯಾಕಂದರೆ ಮೊನ್ನೆ ಎಲ್ಲ DJ ಹಳ್ಳಿ KJ ಹಳ್ಳಿನಲ್ಲಿ ನೋಡಿದ್ದೀರಾ, ಮತ್ತು ಹುಬ್ಳಿ ಕಡೆ ಎಲ್ಲ ಗಲಾಟೆ ಆಯ್ತಲ್ಲ. ಕರ್ನಾಟಕದವ್ರನ್ನ 75% ಕರ್ನಾಟಕದವ್ರಿಗೆ ಆದ್ಯತೆ ಕೊಡಿ. ಕರ್ನಾಟಕದವರು ಬೇರೆ ಕಡೆ ಯಾಕೆ ಹೋಗ್ತಾರೆ? ಇಲ್ಲೇ ಇದ್ದು ಇಲ್ಲಿ ಕೆಲಸ ಮಾಡ್ತಾರೆ. ಇನ್ನು 25% ಬೇರೆಯವ್ರಿಗೆ ಕೊಟ್ಟರೆ ಎಲ್ಲೂ ಕನ್ನಡ ಮಾಯ ಆಗೋದಿಲ್ಲ. ಕನ್ನಡ ಮಾಧ್ಯಮ ಶಾಲೆಗಳನ್ನೆಲ್ಲ ಮುಚ್ಚುತ್ತಾ ಇದ್ದಾರೆ. ಕನ್ನಡ ಶಾಲೆಗಳು ಫಸ್ಟು ತೆರಿಬೇಕು, ಮತ್ತೆ ಓಪನ್ ಆಗಬೇಕು. ಈಗ ಏನಾಗಿದೆ ಅಂದರೆ ಸರ್ಕಾರದವರು ಬರ್ತಾರೆ, ಅವ್ರವ್ರ ಬೆಳೆ ಕಾರಣ ಅವ್ರು ಬೇಯಿಸ್ಕೊಳಕ್ಕೆ ನೋಡ್ತಾರೆ. ಕನ್ನಡಕ್ಕೋಸ್ಕರ ಓಡಾಡೋರು ತುಂಬ ಜನ ಇದ್ದಾರೆ. ಈಗ ನಮ್ಮ ಕನ್ನಡದ ಪಕ್ಷಗಳಿದೆ, ಅವರು ಕೆಲವರು ಏನಾಗಿದೆ ಅಂತ ಹೇಳಿದ್ರೆ ಒಬ್ಬೊಬ್ಬರ ಮೇಲೆ ಒಂದು ಎಷ್ಟೆಷ್ಟೊಂದು ಕೇಸ್ಗಳಿದೆ ಮೇಡಮ್. ಯಾಕಂದರೆ ತಿಂಗಳಾಯಿತು ಅಂತ ಹೇಳಿದ್ರೆ ಅವರು ಮನೆ ಮಠಕ್ಕೆ ದುಡಿಯೋದೆಲ್ಲ ಆಲ್ಮೋಸ್ಟ್ ಎಲ್ಲ ಈ ಲಾಯರ್ಗಳಿಗೆ ಅದು ಇದಕ್ಕೆ ಅಂತಲೇ ಕನ್ನಡ ಪರ ಸಂಘದ ಕಡೆ ಓಡಾಡುವಂಥವ್ರ ಮೇಲೆ ತುಂಬ ಕೇಸ್ಗಳಿದೆ. ಹಾಗಾಗಿ ಅವರು ಸ್ವಲ್ಪ ದಿನ ಆಗ್ತಾ ಅವರು ಸ್ವಲ್ಪ ಕಡಿಮೆ ಆಗ್ತಾರೆ. ಕೆಲವರಿಗೆ ಶಕ್ತಿ ಇರುತ್ತೆ, ಯಾವುದೇ ಕೇಸ್ ಬರಲಿ ಇನ್ನೊಂದು ಬರಲಿ ಅಂತೇಳಿ. ಈಗ ಎಲ್ಲಾದರೂ ಹೋಗಿ ಒಂದು 20 ಜನ ನಾವು ಒಂದು ಬೋರ್ಡನ್ನು ತೆಗ್ಸೋಕ್ಕೆ ಅಂತ ಹೋದರೆ ಇಮಿಡಿಯೇಟ್ ಪೊಲೀಸರು ಫೋನ್ ಮಾಡ್ತಾರೆ, ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ ಇನ್ನೊಂದು. ಹಾಗಾಗಿ ಫಸ್ಟ್ ಸರ್ಕಾರದವರು ಸಪೋರ್ಟ್ ಕೊಡಬೇಕು. ಯಾಕಂದರೆ ಮೊನ್ನೆ ಎಲ್ಲ DJ ಹಳ್ಳಿ KJ ಹಳ್ಳಿನಲ್ಲಿ ನೋಡಿದ್ದೀರಾ, ಮತ್ತು ಹುಬ್ಳಿ ಕಡೆ ಎಲ್ಲ ಗಲಾಟೆ ಆಯ್ತಲ್ಲ. ಹಾಗಾಗಿ ಅವ್ರ ಸಮುದಾಯದವರು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಕನ್ನಡದ ಪರ ಓಡಾಡುವಂಥವ್ರಿಗೆ ಕನ್ನಡದಲ್ಲಿ ಮುಂದೆ ಬರಬೇಕು ಮೇಡಮ್. ರಾಜಕೀಯದವರು ಮುಂದೆ ಬರಬೇಕು. ಅವರು ಏನು ಖರ್ಚು ವೆಚ್ಚಗಳು ಇರುತ್ತೋ ಕೋರ್ಟ್ದಾಗಲಿ ಇನ್ನೊಂದೇ ಆಗಲಿ ಅದೆಲ್ಲ ಇದು ಮಾಡಿಸಿ ಕೇಸ್ಗಳನ್ನೆಲ್ಲ ಕನ್ನಡದ ಪರ ಸಂಘಟನೆ ಮೇಲೆ ಏನು ಕೇಸ್ ಇದೆ ಅದೆಲ್ಲ ಡಿಲೀಟ್ ಮಾಡಿಸಿದ್ರೆ ನೋಡಿ, ಮತ್ತೆ ಕನ್ನಡದವರು ಯಾವತ್ತಿದ್ರೂ ಹುಲಿನೇ, ಯಾವತ್ತಿದ್ರೂ ಎದ್ದು ಬರ್ತಾರೆ. ಹಾಗಾಗಿ ಕನ್ನಡದವರೆಲ್ಲೂ ಕಡಿಮೆ ಆಗಿಲ್ಲ. ಆಮೇಲೆ ಈಗ IT-BT ಅಂತ ಕಂಪ್ನಿಗಳಲ್ಲಿ ಇದೆಯಲ್ಲ ಮೇಡಮ್, ಅಲ್ಲೆಲ್ಲ ಏನಾಗಿದೆ ಅಂತ ಹೇಳಿದ್ರೆ ಒಂದು ಟೀ ಸ್ಟಾಲ್ ಆಗ್ಬೋದು, ಒಂದು ಸಿಗರೇಟು, ಪ್ರತಿಯೊಂದು ಅವರು ನಮಗೆ ಆದರೆ ಒಂದು 10,000 ಬಾಡಿಗೆ ಇರ್ತದೆ. ನಾವು 10,000 ಕೊಟ್ಟು ನಾವು ಮಾಡ್ಬೋದಾ ಜೀವನ ಅಂತ ನಾವು ಯೋಚನೆ ಮಾಡ್ತೀವಿ. ಅದೇ ಅವರು 15,000 ಆಗಲಿ 20,000 ಆಗಲಿ ಕೊಟ್ಟು ಮಾಡ್ತಾರೆ. ಅವರು ಬೇರೆ ಕಡೆಯಿಂದ ದುಡ್ಡು ತರ್ತಾರೆ. ಅವ್ರ ಕಡೆಯವರೇ ಬರ್ತಾರೆ. ಯಾರು ಇವಾಗ ಒಂದು ಕಂಪ್ನಿ ಮಾಡ್ಕೊಂಡಿರ್ತಾರೋ ಅವ್ರ ಕಡೆಯವರೇ ಇಲ್ಲಿ ದುಡಿಬೋದು ಮಾಡ್ಬೋದು ಅಂತ ಹೇಳ್ಕೊಂಡು ಅವ್ರನ್ನ ಕರ್ಸ್ಕೊಳ್ತಾರೆ. ನಮ್ಮಲ್ಲಿ ಈಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಕರ್ಸ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಅಯ್ಯೋ ಇಲ್ಲಿ ಕರ್ಸ್ಕೊಂಡ್ರೆ ಮಾಡಿದ್ರೆ ಮಾಡುತ್ತಾ ಅಂತ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡ್ತೀವಿ. ಈಗ ರೀಸೆಂಟಾಗಿ ಒಂದು ಹುಡುಗಿ ಹೇಳಿದ್ಲು, ನಾವು ಕನ್ನಡ ಹೊರಗಡೆಯಿಂದ ಬಂದಿರೋರು, ಅದರಿಂದ ಬೆಂಗಳೂರು ನಡೀತಾ ಇದೆ ಇನ್ನೊಂತ. ಆ ಹುಡುಗಿಗೆ ಇದ್ರ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರು ಬಂದಿರೋದು ಇಲ್ಲಿ ಊಟ ತಿನ್ನೋಕ್ಕೆ. ನಾವಿಲ್ಲಿ ಅವ್ರಿಗೆ ಆಸರೆ ಕೊಟ್ಟಿರೋದು. ಇಲ್ಲಿ ಗಾಳಿ ಆಗ್ಬೋದು, ನೀರು ಆಗ್ಬೋದು, ಕೆಲಸ ಆಗ್ಬೋದು. ಇಲ್ಲಿ ಕೆಲಸ ಮಾಡಿಕೊಂಡು ಅವ್ರು ಹೊಟ್ಟೆಪಾಡು ಮಾಡ್ತಾಯಿದ್ದಾರೆ. ಇಲ್ಲೇನು ಎಜುಕೇಟೆಡ್ ಏನು ಇಲ್ಲ ಅಂತಲ್ಲ. ಕರೆಕ್ಟಾಗಿ ಎಲ್ಲ ನೋಡಿದ್ರೆ ನಾವು ಇಲ್ಲಿ ಎಜುಕೇಟೆಡ್ಗಳು ತುಂಬ ಜನ ಇದ್ದಾರೆ. ಇಲ್ಲಿರೋರಿಗೆ ಕೆಲಸ ಕೊಟ್ಟರೆ ಅವ್ರು ಬೇಕಾದ್ರೆ ಇವತ್ತೇ ಹೋಗಲಿ, ಬೇಡ ಅನ್ನಲ್ಲ. ಯಾವುದೇ ಒಂದು ಕಂಪ್ನಿಗಳಲ್ಲಿ ಕೆಲಸಗಾರೇನು ಕಡಿಮೆ ಆಗೋದಿಲ್ಲ. ಇವನ್ ನನ್ನ ಮಗನೂ ಇಂಜಿನಿಯರ್ ಮಾಡಿದ್ದಾನೆ, ನನ್ನ ಮಗನ ಫ್ರೆಂಡ್ಸ್ಗಳು ಸುಮಾರು ಜನ ಇದ್ದಾರೆ. ಕೆಲಸಗಳು ಕಮ್ಮಿ ಸಂಬಳ ಕೊಡ್ತಾರೆ. ಮತ್ತು ಇಲ್ಲಿ ಯಾವುದೇ ಒಂದು ಕಂಪ್ನಿಯವರೇ ಆಗ್ಬೋದು, IT-BT ಅಂತ ಹೇಳ್ತಿರಲ್ಲ, ಅಲ್ಲಿ ಇಷ್ಟು % ಅಂತ ಇರಬೇಕು ಮಿನಿಮಮ್ ಅಂತ ಹೇಳಿದ್ರು. ಕಡಿಮೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇವತ್ತು ನೀವೇನು 40% ಅಂತೀರ, ನಮ್ಮಲ್ಲಿ ಇರೋ ಕರ್ನಾಟಕದವ್ರನ್ನ 75% ಕರ್ನಾಟಕದವ್ರಿಗೆ ಆದ್ಯತೆ ಕೊಡಿ. ಕರ್ನಾಟಕದವರು ಬೇರೆ ಕಡೆ ಯಾಕೆ ಹೋಗ್ತಾರೆ? ಇಲ್ಲೇ ಇದ್ದು ಇಲ್ಲಿ ಕೆಲಸ ಮಾಡ್ತಾರೆ. ಇನ್ನು 25% ಬೇರೆಯವ್ರಿಗೆ ಕೊಟ್ಟರೆ ಎಲ್ಲೂ ಕನ್ನಡ ಮಾಯ ಆಗೋದಿಲ್ಲ. ಕನ್ನಡ ತುಂಬ ಚೆನ್ನಾಗಿದೆ. ಕನ್ನಡ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಹಾಗಾಗಿ ಕನ್ನಡದವರು ಕಮ್ಮಿ ಆಗಲ್ಲ ಮೇಡಮ್. ಸರ್, ಇವಾಗ ಕನ್ನಡ ಬಂದು ಇವಾಗ 40% ಬೆಂಗಳೂರಲ್ಲಿ ಆಗಿದೆ. ಯಾಕೆ ನಮ್ಮ ರಾಜ್ಯದ ಗೌರ್ಮೆಂಟ್ ಎಚ್ಚೆತ್ತುಕೊಳ್ತಾ ಇಲ್ಲ? ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ? ಮೇಡಮ್, ಯಾವುದೇ ಒಂದು ಪಕ್ಷದವರಾಗಲಿ ಬಂದಾಗ ಎಲ್ಲ ಬಂದು 99% ಸ್ವಾರ್ಥಿಗಳು ಮೇಡಮ್. ನಮ್ಮ ನಾಡು ನೆಲ ಜಲ ಅಂತ ಹೇಳಿ ಬರೋರು ಕಡಿಮೆನೇ. ಹಾಗಾಗಿ ರಾಜಕೀಯದವರು ಫಸ್ಟ್ ಆಫ್ ಆಲು ನಾನು ಬರ್ತೀನಿ ಅಂತ ಹೇಳಿದ್ರೆ ಎಲ್ಲ ಸ್ವಾರ್ಥ ಜನಗಳು. ಈಗ ರೀಸೆಂಟಾಗಿ ನೋಡ್ಬೋದು, ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗ್ತಾರೆ, ಆ ಪಕ್ಷಕ್ಕೆ ಬಿಡ್ತಾರೆ. ನಾನು ಒಬ್ಬ ಕಾರ್ಯಕರ್ತನಾಗಿದ್ದೀನಿ. ನಾವು ಇವತ್ತು ಇವ್ರಿಗೆ ವರ್ಕ್ ಮಾಡಿರ್ತೀವಿ. ನೆಕ್ಸ್ಟ್ ನೋಡಿದ್ರೆ ಇನ್ನೊಂದು ಪಕ್ಷದಲ್ಲಿ ಇರ್ತಾರೆ, ನಾವು ಆ ಪಕ್ಷಕ್ಕೆ ಹೋಗಿ ವರ್ಕ್ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಎಲ್ಲ ಆಲ್ಮೋಸ್ಟ್ 99% ಸ್ವಾರ್ಥಿಗಳಿದ್ದಾರೆ. ಕನ್ನಡದ ಪರಗೆ ನಿಂತ್ಕೊಳ್ಳೋ ಅಂಥವರು ಕಡಿಮೆ ಜನನೇ. ಅವರೆಲ್ಲ ಇದ್ರ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಎಲ್ಲರೂ ಮುಂದೆ ಬರಬೇಕು. ಪ್ರತಿಯೊಬ್ಬ ಕಾನ್ಸ್ಟಿಟ್ಯೂಷನ್ದೂ ಮುಂದೆ ಬರಬೇಕು. ಈಗ ರೀಸೆಂಟಾಗಿ ನೋಡಿದ್ರೆ ಒಂದು ಮಹಿಳೆಯರಿಗೆ ಕಾಲೇಜ್ ಅಂತೇಳಿ ಉರ್ದು ಕಾಲೇಜು,
ಮತ್ತು ಅವ್ರಿಗೆ ಆದಂಥ ಶವ ಪೆಟ್ಟಿಗೆ ಆಂಬ್ಯುಲೆನ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಅದೇ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಗ್ಬೋದು, ಮೊದಲಿದ್ದದ್ದು ಗೌರ್ಮೆಂಟ್ ಆಗ್ಬೋದು, ಯಾರೂ ಈ ಜಾತಿಯವರಿಗೆ ಈ ಸಮುದಾಯದವ್ರಿಗೆ ಅಂತ ಎಲ್ಲೂ ಮಾಡಿಲ್ಲ. ನಾವು ಎಲ್ಲ ಬಂದ್ಬಿಟ್ಟು ಎಲ್ಲ ಜನಗಳಿಗೆ ಅನುಕೂಲ ಆಗಲಿ ಅಂತ ಇದು ಹೋಗ್ಬೇಕು ಮೇಡಮ್. ಫಸ್ಟ್ ಆಫ್ ಆಲ್ ಇದು ಹೋದರೆ ನಮ್ಮ ಕನ್ನಡ ಉಳಿತದೆ. ಇದೇನು ಇವರು ಯಾರೋ ಬಂದುಬಿಟ್ರು 40%, ಅವರೆಲ್ಲ ನೋಡಿ ಮೇಡಮ್ ಬಂದಿರೋದು ಜೀವನಕ್ಕೋಸ್ಕರ. ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಇವತ್ತು ಹಂಗಂತ ಹೇಳ್ಬಿಟ್ಟು ಅವರು ಪರ್ಮನೆಂಟಾಗಿ ಇಲ್ಲಿರೋ ಅಂಥವ್ರು ಅಲ್ಲ. ಆದರೆ ನಾವು ಕನ್ನಡದವ್ರು ಈಗ ನಾವು ಓಡಾಡ್ತೀವಿ ಅಂದ್ಕೊಳ್ಳಿ, ಒಂದು ಬೋರ್ಡ್ಗಾಗ್ಬೋದು, ರಸ್ತೆಗಾಗ್ಬೋದು, ನೀರಿಗಾಗ್ಬೋದು, ಅವರು ಮನೆಯಿಂದ ಈಚೆನೇ ಬರೋದಿಲ್ಲ. ಎಲ್ಲ ಓಡಾಡೋರು ಕನ್ನಡದವರು ಓಡಾಡ್ತಾರೆ, ಕೇಸ್ಗಳು ಹಾಕ್ಸ್ಕೊಳ್ತಾರೆ, ಕೋರ್ಟ್ಗಲ್ಲಿದ್ದಾರೆ. ಅವರು ಫಸ್ಟ್ ಆಫ್ ಆಲ್ ಇಲ್ಲಿ ಇರಬೇಕು ಅಂತ ಹೇಳಿದ್ರೆ ಕೆಲವೊಂದು ರೂಲ್ಸ್ಗಳು ಮಾಡಬೇಕು. ಎಕ್ಸಾಂಪಲ್, ಇವತ್ತು ನೀವು ದೇಶದ ವಿಚಾರ ತಗೊಂಡ್ರೆ, ಈಗ ಏನು ಅವರು ಹಲಾಲ್ ಸರ್ಟಿಫಿಕೇಟ್ ಅಂತ ಒಂದು ಮಾಡಿದಾರಲ್ವ, ಹಲಾಲ್ ಸರ್ಟಿಫಿಕೇಟಲ್ಲಿ ನೀವು ಬೇಕಾದ್ರೆ ಗೂಗಲಲ್ಲಿ ಚೆಕ್ ಮಾಡಿ, ಅವ್ರದ್ದು ಸಾವಿರಾರು ಕೋಟಿ ಇದೆ. ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಇಂಡಿಯಾದಲ್ಲಿ ಒಂದು ಬರ್ತಾರೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಕನ್ನಡದಕ್ಕೇ ಒಂದು ಸಂಸ್ಥೆ ಇದು ಹಾಕಿರಬೇಕು. ಅದಕ್ಕೆ ಕನ್ನಡದಲ್ಲಿ ಯಾರು ಒಂದು ಒಳ್ಳೆಯ ಹೆಸರು ಮಾಡಿರ್ತಾರೆ ಅಂಥವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು. ಪ್ರತಿಯೊಂದು ಕಂಪ್ನಿನಲ್ಲೂ ಇಷ್ಟು % ಅಂತೇಳಿ ಒಬ್ಬ ಎಂಪ್ಲಾಯಿ ಹೊರಗಡೆಯಿಂದ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಹೇಗೆ ಟ್ಯಾಕ್ಸ್ ಇವರು ಕಟ್ತಾರೋ ಟ್ಯಾಕ್ಸ್ ಮುಖಾಂತರ ನಮ್ಮ ಕನ್ನಡದಲ್ಲಿ ಕನ್ನಡ ಇದಕ್ಕೋಸ್ಕರನೂ ಅವರ ಸರ್ಟಿಫಿಕೇಟ್ ಅಲ್ಲಿಂದನೂ NOC ತಗೋಬೇಕು. ಅಥವಾ ಒಬ್ಬ ಎಂಪ್ಲಾಯಿ ಒಂದು ಪಾಲ್ ಅಂತೇಳಿ ಅಲ್ಲಿಗೆ ಹೋದರೆ ನೋಡಿ ಮೇಡಮ್, ಎಲ್ಲ ಅನುಕೂಲ ಚೆನ್ನಾಗಿರುತ್ತೆ. ಸಂಸ್ಥೆನಲ್ಲಿ ದುಡ್ಡು ಇರುತ್ತೆ, ಪ್ರತಿಯೊಂದು ಅನುಕೂಲ ಆಗುತ್ತೆ ಮೇಡಮ್. ವಿ+ ಕರ್ನಾಟಕ.